ಏನೆಲ್ಲ ಚರ್ಚೆಗಳಾದವು ಅಂತಕ್ಕಂಥದ್ದು ನೀವು ಕೇಳ್ಪಟ್ಟಿದ್ರಿ. ಜೊತೆಗೆ ನಾಳೆ ಏನಾದ್ರು ಸಿಹಿ ಸುದ್ದಿ ಸಿಗಬಹುದಾ ಹೇಗೆ? ನಾನು ಅದ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ತಗೋತಾರೋ ಅದರಂತೆ ಶಿರಸಾ ವಹಿಸಿ ಪಾಲಿಸುವಂತ ಒಂದು ಇವತ್ತೇನು ನಾನು ಪಕ್ಷಕ್ಕೆ ನಿಷ್ಠೆ ಇದೆ ಅದನ್ನ ಪಾಲಿಸ್ತೇವೆ ಅನ್ನೋ ಆ ಒಂದು ವಿಚಾರನ ನಿಮ್ ಮುಂದೆ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನಾಳೆ ಸಿಎಂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲರನ್ನೂ ಕೂಡ ಕರೆದಿದ್ದಾರೆ, ಸಚಿವರನ್ನೆಲ್ಲರೂ. ಸೊ ನಾಳೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಸಿಹಿ ಸುದ್ದಿ ಸಿಗಬಹುದಾ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾಳೆ? ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಡಿ.ಕೆ. ಅವ್ರು ಸಿಎಂ ಆಗ್ತಾರಾ? ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ತೆಗೆದುಕೋತಾರೆ ಅದರಂತೆ ನಾವು ಇದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೀನಿ ಅವತ್ತಿಂದನು. ಸೊ ಹಾಗಾಗಿ ಅವ್ರು ಏನ್ ಡಿಸಿಷನ್ಸ್ ತಗೋತಾರೆ ನೋಡೋಣ. ನಾನು ಡಿ.ಕೆ. ಅವ್ರು ಸಿಎಂ ಆಗ್ಬಾರ್ದಾ ಸರ್? ನಾನು ಈ ತರ ಕೇಳಿದ್ರೆ ಏನ್ ಹೇಳಲಿ ನಾನು? ಅಲ್ಲ, ನೀವು ಒಂದ್ ಕಡೆ ಯಾಕಂದ್ರೆ ಪಕ್ಷಕ್ಕೆ ದುಡ್ದಂತವ್ರು ಆಗಲ್ವಾ? ಹೀಗೆ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತಾಡಬೇಡಿ ಅಂತ ಹೈಕಮಾಂಡ್ ಅವ್ರು ಹೇಳಿದಾರಲ್ವಾ. ಸೊ ಹಾಗಾಗಿ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಯಾವತ್ತು ಬಹಳ ದಿನದಿಂದ ಕಾಮೆಂಟ್ ಮಾಡ್ತಾನೆ ಇಲ್ವಲ್ಲ ನಾನು. ಈಗ ಸಚಿವ ಸಂಪುಟ ಪುನರಚನೆ ಆಗುತ್ತೋ ಅಥವಾ ಬದಲಾವಣೆ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಇದೆಲ್ಲ ಕೂಡ ಒಂದ್ ರೀತಿಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ಸೂಕ್ತ ಸಮಯದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೋತಾರೆ ಹೈಕಮಾಂಡ್ ಅವರು ಅಂತ ಹೇಳ್ತಾನೆ ಬಂದಿದ್ದು. ಸೊ ಅವರು ಏನ್ ನಿರ್ಧಾರ ತೆಗೆದುಕೋತಾರೆ ನೋಡೋಣ. ಸುದೀರ್ಘ ಚರ್ಚೆಗಳಾಯ್ತು ಸರ್. ಏನೆಲ್ಲ ಚರ್ಚೆ ಆಯ್ತು ಅಂತ ಅಟ್ಲೀಸ್ಟ್ ನಿಮಗೂ ಗೊತ್ತಿರ್ಬೇಕಲ್ಲ ಸರ್. ಒಳ್ಳೆ ಸುದ್ದಿ ಸಿಗಬಹುದಾ ಅನ್ನೋ? ಸದ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರವರ ಇಚ್ಛೆಯಂತೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ರಂಗನಾಥ್ ಮಾತಾಡಿದ್ರು, ಎಂಎಲ್ಸಿ ರವಿ ಮಾತಾಡಿದ್ರು. ಹೈಕಮಾಂಡ್ ವಿಚಾರದ ಬಗ್ಗೆ ಎಲ್ಲೂ ಖುಲ್ಲಂ ಮಾತಾಡ್ತಾ ಇಲ್ಲ. ಇನ್ನೂ ಕೂಡ ಅವರು ರಹಸ್ಯತೆ ಕಾಪಾಡಿಕೊಂಡೇ ಹೋಗ್ತಿದ್ದಾರೆ. ಬಹುಶಃ ಅವರು ನಾಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಮೇಲೇನೆ ಅಧಿಕೃತವಾಗಿ ಮಾತಾಡಬೇಕು ಅಂತ ನಿರ್ಧಾರ ಮಾಡಿದಂತಿದೆ. ಡಿ.ಕೆ. ಸುರೇಶ್ ಅವರು ಕೂಡ ಮಾತಾಡಿಸುವಂತ ಪ್ರಯತ್ನ ಆಯಿತು, ಆದ್ರೆ ಡಿ.ಕೆ. ಸುರೇಶ್ ಕೂಡ ಮಾತಾಡಲಿಲ್ಲ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾತಾಡಿಸಬೇಕು ಅಂತ ಪ್ರಯತ್ನ ಮಾಡಿದ್ವಿ, ಆದ್ರೆ ಡಿ.ಕೆ. ಶಿವಕುಮಾರ್ ಅವರಂತೂ ಮಾತಾಡಲೇ ಇಲ್ಲ. ಈ ಕಡೆ ಸಿದ್ದರಾಮಯ್ಯ ಅವರು ಎಲ್ಲ ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಸದ್ಯಕ್ಕೆ ಬೆಳವಣಿಗೆ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೂ ರಾಜ್ಯದ ಜನರಿಗೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬರ್ತಾ ಇರುವಂತಹ ಮಾಹಿತಿಗಳನ್ನು ನೋಡಿದ್ರೆ ರಾಹುಲ್ ಗಾಂಧಿ ಅವರು 2 ದಿನದಲ್ಲಿ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಆ ಪ್ರಕಾರವಾಗಿ ನಾಳೆ ರಾಜ್ಯಪಾಲರ ಸಮಯವನ್ನು ಕೂಡ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. 10:30 ಅಷ್ಟೊತ್ತಿಗೆ ರಾಜೀನಾಮೆ ಕೊಡುವ ಸಾಧ್ಯತೆ ಅಧಿಕವಾಗಿದೆ. ಏನೆಲ್ಲ ಚರ್ಚೆಗಳಾದವು ಅಂತಕ್ಕಂಥದ್ದು ನೀವು ಕೇಳ್ಪಟ್ಟಿದ್ರಿ. ಜೊತೆಗೆ ನಾಳೆ ಏನಾದ್ರು ಸಿಹಿ ಸುದ್ದಿ ಸಿಗಬಹುದಾ ಹೇಗೆ? ನಾನು ಅದ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ತಗೋತಾರೋ ಅದರಂತೆ ಶಿರಸಾ ವಹಿಸಿ ಪಾಲಿಸುವಂತ ಒಂದು ಇವತ್ತೇನು ನಾನು ಪಕ್ಷಕ್ಕೆ ನಿಷ್ಠೆ ಇದೆ ಅದನ್ನ ಪಾಲಿಸ್ತೇವೆ ಅನ್ನೋ ಆ ಒಂದು ವಿಚಾರನ ನಿಮ್ ಮುಂದೆ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನಾಳೆ ಸಿಎಂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲರನ್ನೂ ಕೂಡ ಕರೆದಿದ್ದಾರೆ, ಸಚಿವರನ್ನೆಲ್ಲರೂ. ಸೊ ನಾಳೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಸಿಹಿ ಸುದ್ದಿ ಸಿಗಬಹುದಾ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾಳೆ? ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಡಿ.ಕೆ. ಅವ್ರು ಸಿಎಂ ಆಗ್ತಾರಾ? ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ತೆಗೆದುಕೋತಾರೆ ಅದರಂತೆ ನಾವು ಇದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೀನಿ ಅವತ್ತಿಂದನು. ಸೊ ಹಾಗಾಗಿ ಅವ್ರು ಏನ್ ಡಿಸಿಷನ್ಸ್ ತಗೋತಾರೆ ನೋಡೋಣ. ನಾನು ಡಿ.ಕೆ. ಅವ್ರು ಸಿಎಂ ಆಗ್ಬಾರ್ದಾ ಸರ್? ನಾನು ಈ ತರ ಕೇಳಿದ್ರೆ ಏನ್ ಹೇಳಲಿ ನಾನು? ಅಲ್ಲ, ನೀವು ಒಂದ್ ಕಡೆ ಯಾಕಂದ್ರೆ ಪಕ್ಷಕ್ಕೆ ದುಡ್ದಂತವ್ರು ಆಗಲ್ವಾ? ಹೀಗೆ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತಾಡಬೇಡಿ ಅಂತ ಹೈಕಮಾಂಡ್ ಅವ್ರು ಹೇಳಿದಾರಲ್ವಾ. ಸೊ ಹಾಗಾಗಿ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಯಾವತ್ತು ಬಹಳ ದಿನದಿಂದ ಕಾಮೆಂಟ್ ಮಾಡ್ತಾನೆ ಇಲ್ವಲ್ಲ ನಾನು. ಈಗ ಸಚಿವ ಸಂಪುಟ ಪುನರಚನೆ ಆಗುತ್ತೋ ಅಥವಾ ಬದಲಾವಣೆ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಇದೆಲ್ಲ ಕೂಡ ಒಂದ್ ರೀತಿಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ಸೂಕ್ತ ಸಮಯದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೋತಾರೆ ಹೈಕಮಾಂಡ್ ಅವರು ಅಂತ ಹೇಳ್ತಾನೆ ಬಂದಿದ್ದು. ಸೊ ಅವರು ಏನ್ ನಿರ್ಧಾರ ತೆಗೆದುಕೋತಾರೆ ನೋಡೋಣ. ಸುದೀರ್ಘ ಚರ್ಚೆಗಳಾಯ್ತು ಸರ್. ಏನೆಲ್ಲ ಚರ್ಚೆ ಆಯ್ತು ಅಂತ ಅಟ್ಲೀಸ್ಟ್ ನಿಮಗೂ ಗೊತ್ತಿರ್ಬೇಕಲ್ಲ ಸರ್. ಒಳ್ಳೆ ಸುದ್ದಿ ಸಿಗಬಹುದಾ ಅನ್ನೋ? ಸದ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರವರ ಇಚ್ಛೆಯಂತೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ರಂಗನಾಥ್ ಮಾತಾಡಿದ್ರು, ಎಂಎಲ್ಸಿ ರವಿ ಮಾತಾಡಿದ್ರು. ಹೈಕಮಾಂಡ್ ವಿಚಾರದ ಬಗ್ಗೆ ಎಲ್ಲೂ ಖುಲ್ಲಂ ಮಾತಾಡ್ತಾ ಇಲ್ಲ. ಇನ್ನೂ ಕೂಡ ಅವರು ರಹಸ್ಯತೆ ಕಾಪಾಡಿಕೊಂಡೇ ಹೋಗ್ತಿದ್ದಾರೆ. ಬಹುಶಃ ಅವರು ನಾಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಮೇಲೇನೆ ಅಧಿಕೃತವಾಗಿ ಮಾತಾಡಬೇಕು ಅಂತ ನಿರ್ಧಾರ ಮಾಡಿದಂತಿದೆ. ಡಿ.ಕೆ. ಸುರೇಶ್ ಅವರು ಕೂಡ ಮಾತಾಡಿಸುವಂತ ಪ್ರಯತ್ನ ಆಯಿತು, ಆದ್ರೆ ಡಿ.ಕೆ. ಸುರೇಶ್ ಕೂಡ ಮಾತಾಡಲಿಲ್ಲ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾತಾಡಿಸಬೇಕು ಅಂತ ಪ್ರಯತ್ನ ಮಾಡಿದ್ವಿ, ಆದ್ರೆ ಡಿ.ಕೆ. ಶಿವಕುಮಾರ್ ಅವರಂತೂ ಮಾತಾಡಲೇ ಇಲ್ಲ. ಈ ಕಡೆ ಸಿದ್ದರಾಮಯ್ಯ ಅವರು ಎಲ್ಲ ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಸದ್ಯಕ್ಕೆ ಬೆಳವಣಿಗೆ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೂ ರಾಜ್ಯದ ಜನರಿಗೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬರ್ತಾ ಇರುವಂತಹ ಮಾಹಿತಿಗಳನ್ನು ನೋಡಿದ್ರೆ ರಾಹುಲ್ ಗಾಂಧಿ ಅವರು 2 ದಿನದಲ್ಲಿ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಆ ಪ್ರಕಾರವಾಗಿ ನಾಳೆ ರಾಜ್ಯಪಾಲರ ಸಮಯವನ್ನು ಕೂಡ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. 10:30 ಅಷ್ಟೊತ್ತಿಗೆ ರಾಜೀನಾಮೆ ಕೊಡುವ ಸಾಧ್ಯತೆ ಅಧಿಕವಾಗಿದೆ. ಏನೆಲ್ಲ ಚರ್ಚೆಗಳಾದವು ಅಂತಕ್ಕಂಥದ್ದು ನೀವು ಕೇಳ್ಪಟ್ಟಿದ್ರಿ. ಜೊತೆಗೆ ನಾಳೆ ಏನಾದ್ರು ಸಿಹಿ ಸುದ್ದಿ ಸಿಗಬಹುದಾ ಹೇಗೆ? ನಾನು ಅದ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ತಗೋತಾರೋ ಅದರಂತೆ ಶಿರಸಾ ವಹಿಸಿ ಪಾಲಿಸುವಂತ ಒಂದು ಇವತ್ತೇನು ನಾನು ಪಕ್ಷಕ್ಕೆ ನಿಷ್ಠೆ ಇದೆ ಅದನ್ನ ಪಾಲಿಸ್ತೇವೆ ಅನ್ನೋ ಆ ಒಂದು ವಿಚಾರನ ನಿಮ್ ಮುಂದೆ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನಾಳೆ ಸಿಎಂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲರನ್ನೂ ಕೂಡ ಕರೆದಿದ್ದಾರೆ, ಸಚಿವರನ್ನೆಲ್ಲರೂ.
ಸೊ ನಾಳೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಸಿಹಿ ಸುದ್ದಿ ಸಿಗಬಹುದಾ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾಳೆ? ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಡಿ ಕೆ ಅವ್ರು ಸಿಎಂ ಆಗ್ತಾರಾ? ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ತೆಗೆದುಕೋತಾರೆ ಅದರಂತೆ ನಾವು ಇದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೀನಿ ಅವತ್ತಿಂದನು. ಸೊ ಹಾಗಾಗಿ ಅವ್ರು ಏನ್ ಡಿಸಿಷನ್ಸ್ ತಗೋತಾರೆ ನೋಡೋಣ. ನಾನು ಡಿ ಕೆ ಅವ್ರು ಸಿಎಂ ಆಗ್ಬಾರ್ದಾ ಸರ್? ನಾನು ಈ ತರ ಕೇಳಿದ್ರೆ ಏನ್ ಹೇಳಲಿ ನಾನು? ಅಲ್ಲ, ನೀವು ಒಂದ್ ಕಡೆ ಯಾಕಂದ್ರೆ ಪಕ್ಷಕ್ಕೆ ದುಡ್ದಂತವ್ರು ಆಗಲ್ವಾ? ಹೇಗೆ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತಾಡಬೇಡಿ ಅಂತ ಹೈಕಮಾಂಡ್ ಅವ್ರು ಹೇಳಿದಾರಲ್ವಾ? ಸೊ ಹಾಗಾಗಿ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಯಾವತ್ತು ಬಹಳ ದಿನದಿಂದ ಕಾಮೆಂಟ್ ಮಾಡ್ತಾನೆ ಇಲ್ವಲ್ಲ ನಾನು. ಈಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಅಥವಾ ಬದಲಾವಣೆ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಇದೆಲ್ಲ ಕೂಡ ಒಂದ್ ರೀತಿಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ಸೂಕ್ತ ಸಮಯದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೋತಾರೆ ಹೈಕಮಾಂಡ್ ಅವರು ಅಂತ ಹೇಳ್ತಾನೆ ಬಂದಿದ್ದು. ಸೊ ಅವರು ಏನ್ ನಿರ್ಧಾರ ತೆಗೆದುಕೋತಾರೆ ನೋಡೋಣ. ಸುದೀರ್ಘ ಚರ್ಚೆಗಳಾಯ್ತು ಸರ್, ಏನೆಲ್ಲ ಚರ್ಚೆ ಆಯ್ತು ಅಂತ ಅಟ್ಲೀಸ್ಟ್ ನಿಮಗೂ ಗೊತ್ತಿರ್ಬೇಕಲ್ಲ ಸರ್, ಒಳ್ಳೆ ಸುದ್ದಿ ಸಿಗಬಹುದಾ ಅನ್ನೋದು. ಸದ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರವರ ಇಚ್ಛೆಯಂತೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ರಂಗನಾಥ್ ಮಾತಾಡಿದ್ರು, MLC ರವಿ ಮಾತಾಡಿದ್ರು. ಹೈಕಮಾಂಡ್ ವಿಚಾರದ ಬಗ್ಗೆ ಎಲ್ಲೂ ಖುಲ್ಲಂ ಮಾತಾಡ್ತಾ ಇಲ್ಲ. ಇನ್ನೂ ಕೂಡ ಅವರು ರಹಸ್ಯತೆ ಕಾಪಾಡಿಕೊಂಡೇ ಹೋಗ್ತಿದ್ದಾರೆ. ಬಹುಶಃ ಅವರು ನಾಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಮೇಲೇನೆ ಅಧಿಕೃತವಾಗಿ ಮಾತಾಡಬೇಕು ಅಂತ ನಿರ್ಧಾರ ಮಾಡಿದಂತಿದೆ. ಡಿ.ಕೆ. ಸುರೇಶ್ ಅವರು ಕೂಡ ಮಾತಾಡಿಸುವಂತ ಪ್ರಯತ್ನ ಆಯಿತು, ಆದ್ರೆ ಡಿ.ಕೆ. ಸುರೇಶ್ ಕೂಡ ಮಾತಾಡಲಿಲ್ಲ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರನ್ನ ಮಾತಾಡಿಸಬೇಕು ಅಂತ ಪ್ರಯತ್ನ ಮಾಡಿದ್ವಿ, ಆದ್ರೆ ಡಿ.ಕೆ. ಶಿವಕುಮಾರ್ ಅವರಂತೂ ಮಾತಾಡಲೇ ಇಲ್ಲ. ಈ ಕಡೆ ಸಿದ್ದರಾಮಯ್ಯ ಅವರು ಎಲ್ಲ ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಸದ್ಯಕ್ಕೆ ಬೆಳವಣಿಗೆ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೂ ರಾಜ್ಯದ ಜನರಿಗೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬರ್ತಾ ಇರುವಂತಹ ಮಾಹಿತಿಗಳನ್ನು ನೋಡಿದ್ರೆ ರಾಹುಲ್ ಗಾಂಧಿ ಅವರು 2 ದಿನದಲ್ಲಿ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಆ ಪ್ರಕಾರವಾಗಿ ನಾಳೆ ರಾಜ್ಯಪಾಲರ ಸಮಯವನ್ನು ಕೂಡ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. 10:30 ಅಷ್ಟೊತ್ತಿಗೆ ರಾಜೀನಾಮೆ ಕೊಡುವ ಸಾಧ್ಯತೆ ಅಧಿಕವಾಗಿದೆ. ಏನೆಲ್ಲ ಚರ್ಚೆಗಳಾದವು ಅಂತಕ್ಕಂಥದ್ದು ನೀವು ಕೇಳ್ಪಟ್ಟಿದ್ರಿ, ಜೊತೆಗೆ ನಾಳೆ ಏನಾದ್ರು ಸಿಹಿ ಸುದ್ದಿ ಸಿಗಬಹುದಾ? ಹೇಗೆ? ನಾನು ಅದ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ತಗೋತಾರೋ ಅದರಂತೆ ಶಿರಸಾ ವಹಿಸಿ ಪಾಲಿಸುವಂತ ಒಂದು ಇವತ್ತೇನು ನನ್ನ ಪಕ್ಷಕ್ಕೆ ನಿಷ್ಠೆ ಇದೆ, ಅದನ್ನ ಪಾಲಿಸ್ತೇವೆ ಅನ್ನೋ ಆ ಒಂದು ವಿಚಾರನ ನಿಮ್ ಮುಂದೆ ಹೇಳ್ಲಿಕ್ಕೆ ಇಚ್ಛೆ ಪಡ್ತಾರೆ. ಈಗ ನಾಳೆ ಸಿಎಂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲರನ್ನೂ ಕೂಡ ಕರೆದಿದ್ದಾರೆ, ಸಚಿವರನ್ನೆಲ್ಲರೂ. ಸೊ ನಾಳೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಸಿಹಿ ಸುದ್ದಿ ಸಿಗಬಹುದಾ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾಳೆ? ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಡಿ ಕೆ ಅವ್ರು ಸಿಎಂ ಆಗ್ತಾರಾ? ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ತೆಗೆದುಕೋತಾರೆ ಅದರಂತೆ ನಾವು ಇದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೀನಿ ಅವತ್ತಿಂದನು. ಸೊ ಹಾಗಾಗಿ ಅವ್ರು ಏನ್ ಡಿಸಿಷನ್ಸ್ ತಗೋತಾರೆ ನೋಡೋಣ. ನಾನು ಡಿ ಕೆ ಅವ್ರು ಸಿಎಂ ಆಗ್ಬಾರ್ದಾ ಸರ್? ನಾನು ಈ ತರ ಕೇಳಿದ್ರೆ ಏನ್ ಹೇಳಲಿ ನಾನು? ಅಲ್ಲ, ನೀವು ಒಂದ್ ಕಡೆ ಯಾಕಂದ್ರೆ ಪಕ್ಷಕ್ಕೆ ದುಡ್ದಂತವ್ರು ಆಗಲ್ವಾ? ಹೇಗೆ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತಾಡಬೇಡಿ ಅಂತ ಹೈಕಮಾಂಡ್ ಅವ್ರು ಹೇಳಿದಾರಲ್ವಾ? ಸೊ ಹಾಗಾಗಿ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಯಾವತ್ತು ಬಹಳ ದಿನದಿಂದ ಕಾಮೆಂಟ್ ಮಾಡ್ತಾನೆ ಇಲ್ವಲ್ಲ ನಾನು. ಈಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಅಥವಾ ಬದಲಾವಣೆ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಇದೆಲ್ಲ ಕೂಡ ಒಂದ್ ರೀತಿಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ಸೂಕ್ತ ಸಮಯದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೋತಾರೆ ಹೈಕಮಾಂಡ್ ಅವರು ಅಂತ ಹೇಳ್ತಾನೆ ಬಂದಿದ್ದು. ಸೊ ಅವರು ಏನ್ ನಿರ್ಧಾರ ತೆಗೆದುಕೋತಾರೆ ನೋಡೋಣ. ಸುದೀರ್ಘ ಚರ್ಚೆಗಳಾಯ್ತು ಸರ್, ಏನೆಲ್ಲ ಚರ್ಚೆ ಆಯ್ತು ಅಂತ ಅಟ್ಲೀಸ್ಟ್ ನಿಮಗೂ ಗೊತ್ತಿರ್ಬೇಕಲ್ಲ ಸರ್, ಒಳ್ಳೆ ಸುದ್ದಿ ಸಿಗಬಹುದಾ ಅನ್ನೋದು. ಸದ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರವರ ಇಚ್ಛೆಯಂತೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ರಂಗನಾಥ್ ಮಾತಾಡಿದ್ರು, MLC ರವಿ ಮಾತಾಡಿದ್ರು. ಹೈಕಮಾಂಡ್ ವಿಚಾರದ ಬಗ್ಗೆ ಎಲ್ಲೂ ಖುಲ್ಲಂ ಮಾತಾಡ್ತಾ ಇಲ್ಲ. ಇನ್ನೂ ಕೂಡ ಅವರು ರಹಸ್ಯತೆ ಕಾಪಾಡಿಕೊಂಡೇ ಹೋಗ್ತಿದ್ದಾರೆ. ಬಹುಶಃ ಅವರು ನಾಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಮೇಲೇನೆ ಅಧಿಕೃತವಾಗಿ ಮಾತಾಡಬೇಕು ಅಂತ ನಿರ್ಧಾರ ಮಾಡಿದಂತಿದೆ. ಡಿ.ಕೆ. ಸುರೇಶ್ ಅವರು ಕೂಡ ಮಾತಾಡಿಸುವಂತ ಪ್ರಯತ್ನ ಆಯಿತು, ಆದ್ರೆ ಡಿ.ಕೆ. ಸುರೇಶ್ ಕೂಡ ಮಾತಾಡಲಿಲ್ಲ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರನ್ನ ಮಾತಾಡಿಸಬೇಕು ಅಂತ ಪ್ರಯತ್ನ ಮಾಡಿದ್ವಿ, ಆದ್ರೆ ಡಿ.ಕೆ. ಶಿವಕುಮಾರ್ ಅವರಂತೂ ಮಾತಾಡಲೇ ಇಲ್ಲ. ಈ ಕಡೆ ಸಿದ್ದರಾಮಯ್ಯ ಅವರು ಎಲ್ಲ ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಸದ್ಯಕ್ಕೆ ಬೆಳವಣಿಗೆ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೂ ರಾಜ್ಯದ ಜನರಿಗೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬರ್ತಾ ಇರುವಂತಹ ಮಾಹಿತಿಗಳನ್ನು ನೋಡಿದ್ರೆ ರಾಹುಲ್ ಗಾಂಧಿ ಅವರು 2 ದಿನದಲ್ಲಿ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಆ ಪ್ರಕಾರವಾಗಿ ನಾಳೆ ರಾಜ್ಯಪಾಲರ ಸಮಯವನ್ನು ಕೂಡ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. 10:30 ಅಷ್ಟೊತ್ತಿಗೆ ರಾಜೀನಾಮೆ ಕೊಡುವ ಸಾಧ್ಯತೆ ಅಧಿಕವಾಗಿದೆ.